ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿನ್ಪು ಬ್ಲಾಗ್ಸ್. ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ತಾತನ ಪೂಜೆ ಮಾಡ್ತೀವಿ ಅಂತೇಳಿ ಏನೇನು ಅಡುಗೆ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಸೊ ಅದರದ್ದು ಕಂಪ್ಲೀಟ್ ಅಂದರೆ ಕುಕ್ಕಿಂಗ್ದು ವ್ಲಾಗ್ನ ಹಾಕಿದ್ದೆ. ಅಂದರೆ ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಇದೆಲ್ಲ ಮಾಡಿದ್ದೆ. ಹಾಗೆ ಹೂವಿನ ಹಾರನ ಮಾಡಿದ್ದೆ, ಅದರದ್ದೆಲ್ಲದನ್ನು ವಿಡಿಯೋನ ಹಾಕಿದ್ದೆ. ಇದ್ರ ಕಂಟಿನ್ಯೂಷನ್ ವ್ಲಾಗ್ ಅಂದರೆ ಪೂಜೆ ದಿನ ನಾವು ಯಾವ ರೀತಿ ಏನೇನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಂತ ವ್ಲಾಗ್ ಇದು ವ್ಲಾಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಡೀಪೆಸ್ಟ್ ಎಮೋಷನ್ನು. ಯಾಕಂದರೆ ನನಗೆ ತಾತ ಅಂದರೆ ತುಂಬಾ ಇಷ್ಟ. ಸೊ ಪ್ರತಿ ವರ್ಷ ಈ ಹಬ್ಬ ಬಂದಾಗೆಲ್ಲ ಬೇರೆ ಹಬ್ಬಕ್ಕಿಂತ ಎಷ್ಟು ಖುಷಿಯಾಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ಈ ಹಬ್ಬ ಮಾಡಬೇಕು ಅಂದರೆ ನನಗೆ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಬೇಜಾರಿರುತ್ತೆ ಈ ಹಬ್ಬನ ಮಾಡಬೇಕಾದ್ರೆ. ಬಿಕಾಸ್ ಅವರು ನಮ್ಮ ಜೊತೆ ಇಲ್ವಲ್ಲ ಅಂತ ನೆನೆಸ್ಕೊಂಡು. ಏನಂದರೆ ಎಲ್ಲರ ಜೀವನದಲ್ಲೂ ಈ ರೀತಿ ಒಬ್ರು ಇರ್ತಾರೆ. ಅಂದರೆ ಕಷ್ಟಗಳು ಎಲ್ಲದರಲ್ಲೂ ನಮ್ಮ ಜೊತೇಲಿರ್ತಾರೆ, ನಮ್ಮ ಕಷ್ಟಗಳನ್ನೆಲ್ಲನೂ ನೋಡಿರ್ತಾರೆ. ಆದರೆ ನಮಗೆ ಒಂದು ಸಕ್ಸಸ್ ಅಂತ ಬರುತ್ತೆ, ನಾವು ಲೈಫಲ್ಲಿ ತುಂಬಾ ಚೆನ್ನಾಗಿರೋ ಅಂಥ ಒಂದು ಫೇಸ್ ಅಂತ ಬರುತ್ತೆ. ಅದನ್ನು ನೋಡಿ 100% ಖುಷಿ ಪಡೋರು ಅವರಾಗಿರ್ತಾರೆ. ಬಟ್ ಆ ರೀತಿ ಸಿಚುವೇಷನಲ್ಲಿ ಅವ್ರು ನಮ್ಮ ಜೊತೆ ಇರೋದೇ ಇಲ್ಲ. ಲೈಕ್ ಏನಂದರೆ ನಮ್ಮ ಕಷ್ಟಗಳನ್ನ ಮಾತ್ರ ನೋಡಿಕೊಂಡು ತುಂಬ ಬೇಜಾರು ಮಾಡ್ಕೊಂಡಿರೋರು, ನಮ್ಮ ಖುಷಿನ ನೋಡಿ ಅವ್ರು ಖುಷಿ ಪಡೋ ಟೈಮಲ್ಲಿ ಅವ್ರು ನಮ್ಮ ಜೊತೆನೇ ಇರಲ್ಲ. ಆ ರೀತಿ ನನ್ನ ಜೀವನದಲ್ಲಿ ನನಗಿರೋದು ನಮ್ಮ ತಾತ. ಬಿಕಾಸ್ ಅವರು ನಮ್ಮ ಕಷ್ಟದ ಅಷ್ಟು ಫೇಸ್ಗಳನ್ನ ನೋಡಿಕೊಂಡು ನನ್ನ ಮಕ್ಕಳು ಇಷ್ಟು ಇದಾಗಿದ್ದಾರೆ ಅಂತಲೇ ಬೇಜಾರು ಮಾಡ್ಕೊಂಡಿದ್ದಂತಹ ದಿನಗಳೇ ಹೆಚ್ಚು. ಏನು ಮಾಡ್ತಿದ್ದಾರೋ, ಏನು ತಿಂದರೋ, ಏನು ಬಿಟ್ಟರೋ ಅಂತ ನನ್ನ ಮಕ್ಕಳು ಅಂತಲೇ ನಮ್ಮ ತಾತ ಅಷ್ಟು ವರ್ಷ ಇದ್ದಿದ್ದು. ಫೈನಲಾಗಿ ಈಗೊಂದು ನಾವು ಕಾಲ ಮೇಲೆ ನಾವು ನಿಂತು ಮೊಮ್ಮಕ್ಕಳು ನಾವು ದುಡಿದು ಈ ರೀತಿ ಎಲ್ಲ ಒಂದು ಅಂದರೆ ತೀರಾ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಿಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ಒಂದು 4 ಜನ ಇರೋ ಅಂಥ ಒಂದು ತಕ್ಕ ಮಟ್ಟಿಗೆ ನಾವು ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತಿರ್ತೀವಿ. ಬಟ್ ಇಷ್ಟು ಖುಷಿಯಾಗಿರುವಂಥ, ಇಷ್ಟು ಸುಖವಾಗಿರುವಂಥ ಒಂದು ಸಂದರ್ಭದಲ್ಲಿ ಅವ್ರು ನಮ್ಮ ಜೊತೆಗಿರಲ್ಲ. ಆ ರೀತಿ ನನ್ನ ಲೈಫಲ್ಲಿ ನನ್ನ ತಾತ ಅಂದರೆ ನಮ್ಮ ಅಪ್ಪ ಮತ್ತು ನಮ್ಮ ಅಪ್ಪ ಅವರಮ್ಮ ನಾವು ಹುಟ್ಟೋಕ್ಕಿಂತ ಮುಂಚೆನೇ ತುಂಬ ಹಿಂದೆ ತೀರ್ಕೊಂಬಿಟ್ರು. ನಾನು ಅವ್ರನ್ನ ನೋಡಿದ್ದು ನೆನಪಿಲ್ಲ. ಬಟ್ ಸ್ಟಿಲ್ ಅವಾಗಿಂದನೂ ನಾವು ಅವ್ರಿಗೆ ಎಡೆ ಹಾಕ್ಕೊಂಡು ಬರ್ತಾಯಿದ್ವಿ. ಆದರೆ ನಮ್ಮ ಅಮ್ಮವ್ರಪ್ಪ ತೀರ್ಕೊಂಡು ಸುಮಾರು 8 ವರ್ಷ ಆಯಿತು. ಅವರು ಮಾರ್ಚ್ 25, 2018ರಲ್ಲಿ ತೀರ್ಕೊಂಡಿದ್ದು. ತುಂಬಾ ಬೇಜಾರು ವಿಷಯ. ಇನ್ನೂ ಅವಾಗ ತಾನೇ ನಾನು ಎಜುಕೇಷನ್ನ ಮುಗಿಸಿ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆವಾಗ. ಬಟ್ ಆದರೆ ಇವಾಗ ಎಲ್ಲ ಇದೆ, ನೆಮ್ಮದಿ ಸುಖ ಎಲ್ಲ ಇದ್ರೂನು ನಮ್ಮ ಜೊತೆ ನಮ್ಮ ತಾತ ಇಲ್ಲ ಅನ್ನೋಕ್ವರೆಗೂ. ಈ ರೀತಿ ಎಲ್ಲರ ಜೀವನದಲ್ಲೂ ಒಬ್ರು ಇರ್ತಾರೆ. ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಕಷ್ಟದ ಫೇಸ್ಗಳಲ್ಲೆಲ್ಲ ಇರ್ತಾರೆ. ನಾವು ಒಂದು ಮಟ್ಟಕ್ಕಿತ್ತು ಒಂದು ಸುಖವಾಗಿದ್ದೀವಿ ಅನ್ನೋ ಫೇಸಲ್ಲಿ ನೋಡಿ ಖುಷಿ ಪಡೋರು ಅವ್ರು ಇರಲ್ಲ. ಸೊ ಅದೊಂದು ಬೇಜಾರಷ್ಟೇ ಈ ಹಬ್ಬನ ಮಾಡೋಕ್ಕೆ. ಏನೇ ಬೇಜಾರಿದ್ರೂನು ಈ ಹಬ್ಬನ ಮಾಡಲೇಬೇಕು ಅನ್ನೋದು ನನ್ನ ಹಠ. ಅವ್ರಿಗೆ ಏನೇನು ಇಷ್ಟ ಎಲ್ಲ ಥರ ಅಡುಗೆನ ಮಾಡಿ ನಮ್ಮಮ್ಮ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು ಎಲ್ಲರೂ ಅಷ್ಟೇ ಇಂಟ್ರೆಸ್ಟ್ ತೊಗೊಂಡು ಈ ಹಬ್ಬನ ಮಾಡೇ ಮಾಡ್ತೀವಿ. ಎಷ್ಟೇ ಕಷ್ಟ ಬಂದರೂ ಅಷ್ಟೇ, ಸಾಲ ಮಾಡಿ ಆದರೂ ಸರಿ ಈ ಹಬ್ಬ ಮಾಡೇ ಮಾಡ್ತೀವಿ. ಇದ್ರದ್ದು ರೀಸನ್ ಏನು ಅಂತ ನಾನು ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗೆ ಫೋಟೋಗಳಿಗೆಲ್ಲ ಹೂವನೂ ಅಷ್ಟೇ ನಾನೇ ಪೋಣಿಸೋದಾಗಿರ್ಬೋದು, ಕಟ್ಟೋದಾಗಿರ್ಬೋದು, ಥರ ಹೂವು ಹಾಕಬೇಕು ನನಗೆ ನಮ್ಮ ತಾತಂದಿರಿಗೆ. ಸೊ ನೋಡಿ ಎಷ್ಟು ನೀಟಾಗಿ ಒಂದೇ ಈವನ್ ಆಗಿ ನಾನು 2 ಹಾರ ಮಾಡಲಿ 3 ಹಾರ ಮಾಡಲಿ ಒಂದೇ ಲೆವೆಲಲ್ಲೇ ಅಳತೆ ತೊಗೊಂಡು ಮಾಡ್ತೀನಿ. ಸೊ ಅದಕ್ಕೆ 2 ಪ್ರಾಪರಾಗಿ ಈ ರೀತಿ ಕೂತಿದೆ. ಆ್ಯಂಡ್ ಕೆಲವೊಬ್ಬರು ಅವ್ರು ಯೂಸ್ ಮಾಡಿದಂಥ ಬಟ್ಟೆನೂ ಇಡ್ತಾರೆ ಈ ರೀತಿ ಪೂಜೆನ ಮಾಡಬೇಕಾದ್ರೆ. ಆದರೆ ಸುಮಾರು ವರ್ಷ ಆಗಿರೋದ್ರಿಂದ ನಮ್ಮ ತಾತನ ಬಟ್ಟೆಗಳಿದೆ. ಆದರೂ ನಾನು ಪ್ರತಿ ವರ್ಷನೂ ಹೊಸ ಪಂಚೆ ಮತ್ತು ಟವಲು, ಅವ್ರ ಇನ್ನರ್ ವೇರ್ಸು, ಮತ್ತು ಇದು ನಮ್ಮ ತಾತ ಇಬ್ಬರು ತಾತಂದಿರು ಮತ್ತು ನಮ್ಮ ಅಪ್ಪ ಅವ್ರ ಅಮ್ಮ ಅವರಿಗೂ ಎಡೆ ಹಾಕ್ತೀವಿ. ಅವರು ತುಂಬಾ ರೀಸೆಂಟಾಗಿ ತೀರ್ಕೊಂಡಿದ್ದು, ಸುಮಾರು 3 ವರ್ಷ ಆಯಿತು ಅಷ್ಟೇ. ಅವ್ರಿಗೂ ಸೇರಿಸಿ ಎಡೆ ಹಾಕ್ತೀವಿ. ಅಂದರೆ ಮನೇಲಿ ಇದೇ ಫೋಟೋಗಳಂದರೆ ತೀರ್ಕೊಂಡಿರೋರ ಫೋಟೋನೇ ಜಾಸ್ತಿ ಆಗೋಗ್ಬಿಡುತ್ತೆ ಅಂತೇಳಿ ಅವ್ರ ಫೋಟೋ ಮಾಡಿಕ್ಕಿಲ್ಲ ಅಷ್ಟೇ. ಬಟ್ ಅವ್ರ ಹೆಸ್ರು ಹೇಳಿ ಅವ್ರಿಗೂ ಸೀರೆ, ಬಳೆ, ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಅವ್ರ ಹೆಸ್ರು ಹೇಳಿನೇ ಪೂಜೆನ ಮಾಡಿ 3 ಜನಕ್ಕೂ 3 ಎಡೆನ ಹಾಕ್ತೀವಿ. ನೆಕ್ಸ್ಟು ನಮ್ಮಮ್ಮ ಎಡೆಗೆ ಈ ರೀತಿ ತಿಂಡಿಗಳೆಲ್ಲನೂ ರೆಡಿ ಮಾಡ್ಕೊತಿದ್ದಾರೆ. ನಮ್ಮ ಅಮ್ಮ ಅವ್ರ ಅಪ್ಪ ಅಂತ ಹೇಳಿದ್ನಲ್ಲ, ಅವ್ರಿಗೆ ಈ ಥರ ಕುರುಕ್ಲು ತಿಂಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಪ್ರತಿ ದಿನಾನೂ ಅವರು ಕೆಲಸ ಮುಗಿಸಿ ನಾವು ನಮ್ಮ ತಾತನ ಮನೆಯಲ್ಲೇ ಇದ್ದಿದ್ದು. ಅಂದರೆ ಸುಮಾರು ನಾನು 8th ಸ್ಟ್ಯಾಂಡರ್ಡ್ ತನಕನೂ ನಮ್ಮ ತಾತ ಅಜ್ಜಿ ಜೊತೆನೇ ಇದ್ದಿದ್ದು ಬೆಂಗಳೂರಲ್ಲೇ. ಸೊ ಪ್ರತಿ ದಿನಾನೂ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಮ ತಾತ ಏನಾದರೂ ಒಂದು ತಿಂಡಿ ತರ್ತಾನೇ ಇದ್ದರು. ಒಂದು ದಿನವೂ ಮಿಸ್ ಇಲ್ಲ.
ಏನಾದರೂ ಹಣ್ಣಾಗಿರ್ಬೋದು, ಬ್ರೆಡ್ಡು, ರಸ್ಕು, ಈ ಥರ ಕುರ್ಕುರೆ, ಅವ್ರಿಗೆ ಈ ಥರ ಕುರ್ಕುರು ತಿಂಡಿ ಅಂದರೆ ತುಂಬಾ ಇಷ್ಟ. ಚೋಚೋ, ಚಿಪ್ಸು ಅದೆಲ್ಲನೂ ಪ್ರತಿದಿನ ತರೋರು. ಒಂದು ದಿನನೂ ಮಿಸ್ ಇರ್ತಿರ್ಲಿಲ್ಲ. ನಾನು ನಿಜ ಸುಳ್ಳು ಹೇಳ್ತಾ ಇಲ್ಲ. ನನಗೆ ಬುದ್ಧಿ ಬಂದಾಗಿಂದನೂ ನೋಡಿದ್ದೀನಿ. ಒಂದು ದಿನನೂ ಖಾಲಿ ಕೈಯಲ್ಲಿ ನಮ್ಮ ತಾತ ಮನೆಗೆ ಬಂದೇ ಇಲ್ಲ. ಮಕ್ಕಳಿರ್ತಾರೆ, ಏನಾದ್ರು ತಿನ್ನಬೇಕು ಅಂತ ಅನಿಸಿರುತ್ತೆ ಅಂತೇಳಿ ಪ್ರತಿದಿನವೂ ಹಣ್ಣಾಗಿರ್ಬೋದು, ಈ ಥರ ಕುರುಕಲು ತಿಂಡಿಗಳನ್ನೆಲ್ಲ ತಂದು ಚೆನ್ನಾಗಿ ತಿನ್ನಿಸಿ ನಮ್ಮನ್ನ ಸಾಕಿದ್ದಾರೆ. ಆ್ಯಂಡ್ ಈ ಮೈಸೂರು ಪಾಕ್ ಇದೆಯಲ್ಲ, ನಮ್ಮ ತಾತನ ಫೇವ್ರೆಟ್ ಮೈಸೂರು ಪಾಕ್ ಅಂತೆ. ನನಗೆ ಗೊತ್ತಿರಲಿಲ್ಲ. ನಮ್ಮ ಅಜ್ಜಿ ಹೇಳಿದ್ದು, ಅದನ್ನು ಮಿಸ್ ಮಾಡದೆ ತೊಗೊಂಬನ್ನಿ, ಅದು ನಿಮ್ಮ ತಾತನ ಫೇವ್ರೆಟ್ ಮೈಸೂರು ಪಾಕ್ ಅಂತ ಹೇಳಿ. ಸೊ ಈ ರೀತಿ ಎಷ್ಟು ಕುರುಕಲು ತಿಂಡಿಗಳಿದ್ದಾವೆ, ಎಲ್ಲ ಆಲ್ಮೋಸ್ಟ್ ಇಟ್ಬಿಟ್ಟಿದ್ದೀವಿ. ಎಲ್ಲ ನನಗೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಇವಾಗ. ಸೊ ಇದಾದಮೇಲೆ ಎಲ್ಲನೂ ತಿಂಡಿಗಳೇನಿತ್ತು ಅದನ್ನು ಮಾತ್ರ ಜೋಡಿಸಿ, ಆಚೆ ತಮ್ಮ ಅದು ಸಾಂಬ್ರಾಣಿ ಹೊಗೆ ಹಾಕಬೇಕಲ್ಲ ನಾವು, ಅದಕ್ಕೋಸ್ಕರ ಚಿಪ್ಪೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಹಾಗೆ ನಾನು ಕಾಯಿ ಎಲ್ಲನೂ ಅಂದರೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಹೊಡೆಯೋದಕ್ಕೆ ಸುಲಿದು ಎತ್ತಿಡ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈ ರೀತಿ ನಾವು ಹಿರಿಯರಿಗೆ ಎಡೆ ಇಡೋವಂಥ ಹಬ್ಬ ಮಾಡಬೇಕಾದ್ರೆ ಹೊಸ್ಲನ್ನ ನೀಟಾಗಿ ತೊಳೆದು, ಅರಿಶಿನ ಕುಂಕುಮ ಇಟ್ಟು, ಬಾಗಿಲಿಗೆ ತೋರಣ ಕಟ್ಟಿ, ಈ ರೀತಿ ಎಲ್ಲ ಏನೂ ಮಾಡಬಾರ್ದು. ಅಂದರೆ ನಾವು ಪ್ರತಿದಿನ ಅರಿಶಿನ ಕುಂಕುಮ ಇಟ್ಟು ಹೊಸ್ಲನ್ನ ತೊಳೆದು ಎಲ್ಲ ಮಾಡೋದು ದೇವರ ಆಗಮನ ಆಗಲಿ ಮನೆಗೆ ಅಂತ ಹೇಳಿ. ಸೊ ಆದರೆ ನಾವು ಹಿರಿಯರ ಹಬ್ಬ ಮಾಡಬೇಕಾದ್ರೆ ದೇವರಿದ್ದರೆ ಅವರು ಬರಲ್ಲ ಅನ್ನೋದೊಂದು ನಂಬಿಕೆ. ಸೊ ಅದಕ್ಕೋಸ್ಕರ ನಾವು ಯಾವತ್ತೂ ಅಷ್ಟೇ ಮನೇಲಿ ಪೂಜೆ ಮಾಡೋದಾಗಲಿ ಆ ರೀತಿ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಹೊಸ್ಲೂ ಅಷ್ಟೇ ತೊಳೆದು ನೀಟಾಗಿ ಸಾರಿಸಿ ಗುಡಿಸಿ ರಂಗೋಲಿ ಹಾಕೋದು ಏನೂ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಎಷ್ಟೊಂದು ಪುರೋಹಿತರು ಹೇಳ್ತಾರೆ, ಮಾಡೋಕ್ಕೆ ಹೋಗಬೇಡಿ ಅಂತೇಳಿ. ಸೊ ನೀವು ಅಷ್ಟೇ ನೆಕ್ಸ್ಟು ಈ ರೀತಿ ಹಬ್ಬ ಮಾಡ್ಬೇಕಾದ್ರೆ ಇನ್ ಕೇಸ್ ನೀವು ಮಾಡ್ತಿದ್ರೆ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಈ ಹಬ್ಬನ ಮಾಡೋಕ್ಕಿಂತ ಮುಂಚೆ ಒಂದು ವಾರದಿಂದನೂ ಅಷ್ಟೇ ಮನೇಲಿರುತ್ತೋ ಒಂದು ಪುಟ್ಟು ಗುಂಡ್ಕಲ್ಲೂ ಬಿಡದೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕಂತೆ ಮನೇನ. ಕೆಲವೊಬ್ಬರು ಮಾಲಾಯಮ್ಮೆ ಅಮಾವಾಸ್ಯೆಗೆ ನೀವು ನೋಡಿರ್ಬೋದು, ಪೇಂಟ್ ಸಹ ಓಡಿಸಿರ್ತಾರೆ ಹಳ್ಳಿಗಡ ಕಡೆ ಎಲ್ಲ ಮನೆಗಳಲ್ಲಿ. ಸೊ ಅದನ್ನು ಎಷ್ಟು ಶುದ್ಧವಾಗಿ ಇಟ್ಟಿರ್ತೀವಿ ಅಷ್ಟು ಶುದ್ಧ ಇಟ್ಟಿರಬೇಕು. ಆದರೆ ಅವತ್ತು ಹಬ್ಬ ಮಾಡೋ ದಿನ ಹೊಸ್ಲಿಗೆ ಅರಿಶಿನ ಕುಂಕುಮ ಆಗಲಿ, ಮನೇಲಿ ಪೂಜೆ ಮಾಡೋದಾಗಲಿ, ದೇವ್ರ ಪೂಜೆ ಮಾಡೋದಾಗಲಿ ಏನೂ ಮಾಡಬಾರ್ದು. ಸೊ ಅದೆಲ್ಲ ಆಚೆ ಎಲ್ಲ ಮುಗಿಸ್ಕೊಂಡು ಒಳಗೆ ಬಂದು, ಈಗ ಅಮ್ಮ ಮೇನು 3 ತಟ್ಟೆ ಏನಿತ್ತು ಆ ಎಡೆಗಳಿಗೆ ಇವಾಗ ಎಲ್ಲ ಏನೇನು ಮಾಡಿದ್ವಿ ಅದನ್ನು ಇಡ್ತಿದ್ದಾರೆ. ಕಬಾಬ್ ಮಾಡಿದ್ವಿ, ಬೋಂಡ ಮಾಡಿದ್ವಿ, ಹಾಗೆ ಕರಿಮೀನು, ಮೊಟ್ಟೆ, ಹಾಗೆ ನಮ್ಮ ತಾತಂಗೆ ಚಪಾತಿ ಇಷ್ಟ ಅಂತೇಳಿ ನಮ್ಮಮ್ಮ ಚಪಾತಿನೂ ಇಟ್ಟಿದ್ದಾರೆ. ಮುದ್ದೆನೂ ಇಡ್ತೀವಿ, ಮುದ್ದೆನೂ ಮಾಡ್ತೀವಿ. ಹಾಗೆ ಮನೆಯಲ್ಲೇ ಮಾಡಿದಂಥ ಒಬ್ಬಟ್ಟು, ಕೆಲವೊಂದಷ್ಟು ತಿಂಡಿಗಳನ್ನೆಲ್ಲ ಅಮ್ಮ ಮನೆಯಲ್ಲೇ ಮಾಡಿದರು. ಅದನ್ನು ಬಿಟ್ಟು ಎಲ್ಲನೂ ಮನೇಲೇ ಮಾಡೋಕ್ಕಾಗಲ್ಲ ಅಲ್ಲ, ಸ್ವಲ್ಪ ಸ್ವಲ್ಪ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೇ ಆಲ್ಮೋಸ್ಟ್ ಅಲ್ಲೆಲ್ಲ ಅಂಗಡಿಲೇ ತಂದಿರೋದು. ಈ ರೀತಿ ಅವ್ರದ್ದು ಒಂದೊಂದು ಪಾಲು ಈ ರೀತಿ ಎಲ್ಲನೂ ತಟ್ಟೆಯಲ್ಲಿ ಜೋಡಿಸ್ತಾ ಇದ್ದಾರೆ ಅಮ್ಮ. ಆ್ಯಂಡ್ ಈ ಒಂದು ಹಬ್ಬನ ಮಾಡಬೇಕಾದ್ರೆ ಕೆಲವೊಬ್ಬರು ಪುರೋಹಿತರನ್ನೆಲ್ಲ ಕರೆಸಿ ತಿಲತರ್ಪಣ ಅಂತ ಎಲ್ಲ ಮಾಡ್ತಾರೆ. ಅದನ್ನು ಮಾಡಿದ್ರೂ ತುಂಬಾ ಉತ್ತಮ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಂದರೆ ನಮ್ಮ ಹಿರಿಯರನ್ನೆಲ್ಲ ಕರೆಸಿ ಪುರೋಹಿತರೆಲ್ಲ ಬಂದು ಬೆಳಗ್ಗೆ ಹೊತ್ತು, ತುಂಬ ಬೆಳಗ್ಗೆನೇ ಮಾಡೋದು ಆಲ್ಮೋಸ್ಟ್ ಅಲ್ಲು. ಬೆಳಗ್ಗೆ ಅವ್ರು ಬಂದು ಈ ರೀತಿ ಎಲ್ಲ ಮಾಡಿ ಅಂದೇನು ತಿಲತರ್ಪಣ ಬಿಟ್ಟು ಒಂದಷ್ಟು ರಿಚುವಲ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಟ್ಟು ಆವಾಗ ನಾವು ಸ್ವೀಟನ್ನು ಇಡಬೇಕಾಗುತ್ತೆ ಎಡೆಗೆ. ಅಂದರೆ ಪುರೋಹಿತರೆಲ್ಲ ಇರ್ತಾರಲ್ಲ ಬ್ರಾಹ್ಮಣರು ಅಂತೇಳಿ, ಅವರು ಮೊಸರನ್ನ ಇಡೋಕ್ಕೆ ಹೇಳ್ತಾರೆ ಎಡೆಗೆ. ಅವರೆಲ್ಲ ಹೋಗಿ ಆದಮೇಲೆ ನಾವು ನಾನ್ ವೆಜ್ ಇಡೋರು ನಾನ್ ವೆಜ್ ಅಡುಗೆ ಮಾಡಿ ಇಟ್ಟು ಪೂಜೆನ ಮಾಡ್ಬೋದು. ಬಟ್ ಇದುವರೆಗೂ ನಾನು ಮಾಡಿಸಿಲ್ಲ ಯಾವತ್ತೂ. ನೋಡೋಣ, ಆದರೆ ಇನ್ನೂ ಹೆಚ್ಚು ಶಕ್ತಿ ನಮ್ಮ ತಾತ ಕೊಟ್ಟರೆ ಇದಕ್ಕಿಂತ ಚೆನ್ನಾಗಿ, ಅಂದರೆ ಇವಾಗ ನಮ್ಮ ಮನೆ ಮಂದಿಗೆ ಮಾತ್ರ ನಾವು ಮಾಡ್ಕೊತೀವಲ್ಲ, ಒಂದು 10 ಜನಕ್ಕೋ 20 ಜನಕ್ಕೋ ಊಟ ಹಾಕೋವಷ್ಟು ಮಾಡೋಷ್ಟು ಕೆಪಾಸಿಟಿ ನಮ್ಮ ತಾತ ನನಗೆ ಕೊಟ್ಟರೆ ನಾನು ಮಾಡ್ತೀನಿ. ಆ್ಯಂಡ್ ಹಳೆ ತಾತಂದಿರು ಗೊತ್ತಲ್ಲ, ಬೀಡಿ ಆ್ಯಂಡ್ ಅದು ಹಾಕಿದ್ದು ಬಂದು ಡ್ರಿಂಕ್ಸು. ಬಟ್ ಅದನ್ನು ನಾವು ಆ ಥರ ತೋರಿಸ್ಬಾರ್ದು ಅಂತೇಳಿ ನಾನು ಜ್ಯೂಸಲ್ಲಿ ಮಿಕ್ಸ್ ಮಾಡಿಸಿ ನನ್ನ ತಮ್ಮನ ಕೈಯಲ್ಲಿ ಹಾಕಿಸ್ತಾ ಇದ್ದೀನಿ. ಮತ್ತು ಈ ಒಂದು ಹಬ್ಬನ ಮಾಡಬೇಕಾದ್ರೆ ದೇವ್ರ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಮಣ್ಣಿನ ದೀಪನ ಬೆಳಗಿದ್ರೇ ಶ್ರೇಷ್ಠ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಪ್ರತಿ ವರ್ಷವೂ ಹೊಸದೊಂದು ಮಣ್ಣಿನ ದೀಪ, ಹಾಗೆ ಧೂಪ ಹಾಕೋದಕ್ಕೆ ಎಲ್ಲ ಒಂದು ಮಣ್ಣಿಂದು ಅದು ಇದು ಬರುತ್ತಲ್ಲ ಅದರದ್ದೆಲ್ಲನೂ ಅಮ್ಮ ತಂದು ಇಟ್ಟಿರ್ತಾರೆ. ಆಲ್ಮೋಸ್ಟ್ ಆಲ್ ದೇವ್ರ ಮನೆಯಲ್ಲಿ ಯೂಸ್ ಮಾಡೋವಂಥದ್ದು ಏನೂ ಯೂಸ್ ಮಾಡಬಾರ್ದು. ಆ್ಯಂಡ್ ಅಮ್ಮ ಕಳಶ ಇಡಲ್ಲ, ಕಳಶದ ಇದರಲ್ಲಿ ನೀರಿಟ್ಟು ಅದಕ್ಕೆ ಹೊಂಬಾಳೆಯನ್ನು ಇಟ್ಟಿರ್ತಾರೆ.
ಸೊ ಈ ರೀತಿ ನಮ್ಗೆ ತಿಳಿದ ಮಟ್ಟಿಗೆ ಯಾವುದೇ ರೀತಿ ಈ ಈ ಒಂದು ಹಬ್ಬ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ, ವರ್ಷವಿಡೀ ಯಾವ ಹಬ್ಬ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಹಿರಿಯರಿಗೆ ಈ ಹಬ್ಬನ ಮಾಡಲೇಬೇಕು ಅನ್ನೋದು ಪ್ರತೀತಿ. ಇದು ನೈಸರ್ಗಿಕವಾಗಿ ಬಂದಿರೋದು ಆ್ಯಕ್ಚುಲಿ. ಏನಂದರೆ, ಈಗ ನಾವೊಂದು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಮತ್ತೆ ಕರ್ಕೊಂಡು ಹೋಗೋಕ್ಕೆ ಒಂದು 5 ನಿಮಿಷ ತಡ ಆದರೂ ಪೇರೆಂಟ್ಸ್ಗಳು ಮಕ್ಕಳು ಹೇಗೆ ಕಾಯ್ತಾ ಇರ್ತಾರೆ, ನಮ್ಮಮ್ಮ ಇನ್ನೂ ಬಂದಿಲ್ಲ ಅಥವಾ ನಮ್ಮಪ್ಪ ಇನ್ನೂ ಬಂದಿಲ್ಲ ನನ್ನ ಕರ್ಕೊಂಡು ಹೋಗೋಕ್ಕೆ, ಆ ಥರ ವರ್ಷಕ್ಕೊಂದ್ಸಲ ಇದೇ ರೀತಿ ಮಾಲೆ ಅಮಾವಾಸ್ಯೆಯಲ್ಲಿ ಸ್ವರ್ಗದ ಬಾಗಿಲು ಓಪನ್ ಮಾಡಿದಾಗ ಹಿರಿಯರು ನಮಗೋಸ್ಕರ ಕೂತ್ಕೊಂಡು ಕಾಯ್ತಾ ಇರ್ತಾರಂತೆ. ನನ್ನ ಮಕ್ಕಳು ಯಾವಾಗ ಊಟ ಹಾಕ್ತಾರೆ, ಅವ್ರ ಜೊತೇಲಿರೋರೆಲ್ಲನೂ ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ಊಟ ಮಾಡೋಕೆ ಹೋದಾಗ ನಮ್ಮ ಹಿರಿಯರು ನಮ್ಮ ಮಕ್ಕಳು ಇವತ್ತು ಊಟನೇ ಹಾಕಿಲ್ಲಲ್ಲ, ನಮ್ಮನ್ನು ಕರೆದಿಲ್ಲಲ್ಲ ಅಂತ ಬೇಜಾರು ಮಾಡಿಕೊಂಡು ಕಾಯ್ತಾ ಇರ್ತಾರಂತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಹಬ್ಬ ಮಾಡಿರಿ ಬಿಡಲಿ ತೊಂದರೆನೇ ಇಲ್ಲ ಅಂತೆ. ಈ ಒಂದು ಹಬ್ಬವನ್ನು ಮಾಡಲೇಬೇಕು. ಆ್ಯಂಡ್ ಇದು ಈಗ ಮನೆಯಲ್ಲಿ ಒಂದು 3-4 ಜನ ಮಕ್ಕಳಿರ್ತಾರೆ, ಒಬ್ಬೊಬ್ಬರು ಸಪ್ರೇಟಾಗಿ ಅವ್ರವ್ರ ಮನೇಲಿ ಮಾಡ್ಕೊಂಡ್ರೂ ಅವ್ರಿಗೆ ಬೇಜಾರಾಗುತ್ತಂತೆ. ಅದಕ್ಕೆ ನೀವು ನೋಡಿರ್ಬೋದು ಹಳ್ಳಿಗಳ ಕಡೆ ಎಲ್ಲ ಈ ಹಬ್ಬನ ಒಬ್ಬರೇನೆ ಬೇಕಿದ್ರೆ ಒಂದು 2 ಮರಿನಾದರೂ ಹೊಡೆದು ಅಷ್ಟೂ ಜನ ಸೇರಿ ಒಂದೇ ಮನೇಲಿ ಹಬ್ಬ ಮಾಡ್ತಾರೆ. ಆವಾಗ ತುಂಬ ಖುಷಿ ಪಡ್ತಾರಂತೆ ಹಿರಿಯರು. ಅಪ್ಪ ನನ್ನ ಮಕ್ಕಳು ಈ ಒಂದು ಹಬ್ಬಕ್ಕಾದರೂ ಎಲ್ಲರೂ ಜೊತೆ ಸೇರಿ ನಮ್ಗೆ ಎಡೆ ಆಗ್ತಿದ್ದಾರಲ್ಲ ಅಂತ ಅವ್ರು ಅಷ್ಟು ಖುಷಿಪಟ್ಟು ನಮಗೆ ಹರಿಸ್ತಾರಲ್ಲ, ಅದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ ಅಂತ ಹೇಳ್ತಾರೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಅಥವಾ ಬೇಜಾರಿಂದ ಮಾಡ್ತೀನೋ ಗೊತ್ತಿಲ್ಲ, ಆದರೆ ನಮ್ಮ ತಾತ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರು ನಮಗೋಸ್ಕರ ಇಷ್ಟೆಲ್ಲ ಮಾಡಿರ್ತಾರೆ. ಅವರು ನಮ್ಮ ಅಪ್ಪ ಅಮ್ಮನ ಸಾಕಿರ್ತಾರೆ, ಆ್ಯಂಡ್ ನಾವು ಹುಟ್ಟಿರ್ತೀವಿ ಮೊಮ್ಮಕ್ಕಳು ಅಂತ ನಮ್ಮನ್ನು ಸಾಕಿರ್ತಾರೆ. ಆ್ಯಂಡ್ ನನ್ನ ವಿಷಯದಲ್ಲಿ ಏನಂದರೆ, ನನ್ನ ಕಂಪ್ಲೀಟ್ ಎಜುಕೇಷನ್ ಎಲ್ಲನೂ ನಮ್ಮ ತಾತನೇ ನೋಡ್ಕೊಂಡಿದ್ದು. ನಾನು ಸುಮಾರು ಸಲ ಹೇಳಿದ್ದೀನಿ, ನಮ್ಮ ಅಜ್ಜಿ ತಾತನೇ ನಮ್ಮನ್ನು ಸಾಕಿದ್ದು. ಈವನ್ ನನ್ನ ಡಿಪ್ಲೊಮೊ ತನಕನೂ ಅದೇನೇನಿತ್ತು ಎಲ್ಲ 100% ಅವರೇ ನೋಡ್ಕೊಂಡಿರೋದು. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಆಮೇಲೆ ಸಾಕಿರೋದು ಬಿಟ್ಟರೆ, ಎಜುಕೇಷನ್ ಅಂತ ಬಂದರೆ ನಂಗೆ 100% ಖರ್ಚು ಮಾಡಿ ಓದಿಸಿರೋದು ನಮ್ಮ ತಾತ ಅಜ್ಜಿನೇ. ನಾನು ಸಾಯೋವರೆಗೂ ಅಷ್ಟೇನೆ ಇದಕ್ಕೆ ತುಂಬಾ ಋಣಿಯಾಗಿದ್ದು. ಈಗೇನೋ ನಾವೊಂದು 4 ಕಾಸು ಆ ವಿದ್ಯೆಯಿಂದ ಸಂಪಾದನೆ ಮಾಡ್ತಿದ್ದೀವಿ ಅಂದರೆ ಅವರು ನಮಗೆ ಕೊಟ್ಟಿರೋಂಥ ಭಿಕ್ಷೆ ಅಂತ ನಾನು ಅಂದ್ಕೊತೀನಿ. ನಮ್ಮ ತಾತ ನನ್ನ ಜೊತೇಲಿ ಇದ್ದಿದ್ದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇತ್ತು ನನಗೆ. ಆದರೆ ಆ ಒಂದು ಭಾಗ್ಯ ಸಿಕ್ಕಿಲ್ಲ. ಅದರಲ್ಲೂ ನಾನು ಒಂದು ಸ್ವಲ್ಪ ದುಡಿತಿದ್ದೆ ಆವಾಗ. ಒಂದು ಸಣ್ಣ ಪುಟ್ಟ ಟ್ರೈನಿಂಗಿಗೆ ಅಂತ ಹೋಗ್ತಾಯಿದ್ದೆ ನಾನು ಎಜುಕೇಷನ್ ಮುಗಿಸಿದ ತಕ್ಷಣ. ಅದರಲ್ಲಿ ಒಂದು 2,000 ತೊಗೊಂಡೋಗಿ ನಮ್ಮ ತಾತಂಗೆ ನಾನು ಕೊಟ್ಟಿದ್ದೆ. ಬಟ್ ಅದೇ ಲಾಸ್ಟು, ಅದಕ್ಕೂ ಮೇಲೆ ನನಗೇನು ಮಾಡೋಕ್ಕೆ ಆಗಿಲ್ಲ. ನನ್ನ ಜೀವ ಇರೋವರೆಗೂ ನಮ್ಮ ತಾತಂಗೆ ನನಗೆ ಎಷ್ಟಾಗುತ್ತೆ ಅಷ್ಟಿಟ್ಟು ಪೂಜೆ ಮಾಡೋದೇ ಒಂದೇ ನನಗೆ ಖುಷಿ. ಅದೇ ರೀತಿ ನಮ್ಮ ಅಜ್ಜಿನೂ ಅಷ್ಟೇನೆ. ನಾನು ನನ್ನ ಲೈಫ್ ಟೈಮ್ ನಾನು ಅವ್ರನ್ನ ಇಟ್ಕೊಂಡು ಸಾಕ್ತೀನಿ. ಅಪ್ಪ ಅಮ್ಮ ಆಗಿರ್ಬೋದು ಎಲ್ಲರೂ ಅಷ್ಟೇನೆ. ನಾವು ಮಕ್ಕಳು ಯಾವತ್ತೂ ಇದೊಂದು ತಲೆಯಲ್ಲಿ ಇಟ್ಕೊಂಡಿರಬೇಕು, ತಾತನಿಂದ ಎಷ್ಟು ಆಸ್ತಿ ಬಂತು ಅಥವಾ ನಮ್ಮ ಅಪ್ಪ ಅಮ್ಮನಿಂದ ಎಷ್ಟು ಆಸ್ತಿ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ನಮ್ಮನ್ನು ಸಾಕಿ ಒಂದು ಎಜುಕೇಷನ್ ಅಂತ ಕೊಡಿಸಿರ್ತಾರಲ್ಲ ಆಗಿನ ಕಾಲದಲ್ಲೇನೆ, ಅದು ಸಿಕ್ಕಾಪಟ್ಟೆ ದೊಡ್ಡದು. ಈಗ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿರುತ್ತೆ ಇವಾಗಿನ ಜನ್ರೇಷನಲ್ಲಿ. ಬಟ್ ಅವ್ರು ಆವಾಗ ಅವ್ರು ಎಷ್ಟೋ ಕನಸುಗಳನ್ನ ಸ್ಯಾಕ್ರಿಫೈಸ್ ಮಾಡಿ, ಅವ್ರು ಎಷ್ಟೋ ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡಿ ನಮ್ಮನ್ನು ಸಾಕಿ ಓದಿಸಿರ್ತಾರೆ. ಸೊ ಅಂಥವ್ರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಅವ್ರನ್ನ ನೋಡ್ಕೊಳ್ಳೇಬೇಕಾಗುತ್ತೆ. ನಾವು ಅವ್ರನ್ನ ಲಕ್ಸುರಿಯಾಗಿ ನೋಡ್ಕೋಬೇಕು ಅಂತ ಏನೂ ಇಲ್ಲ. ನನ್ನ ಹತ್ರ ಒಂದು 20,000 ನಾನು ಸಂಪಾದನೆ ಮಾಡ್ತಿದ್ದೀನಿ ಅಂದರೆ ಅವ್ರಿಗೆ 3 ಹೊತ್ತು ಊಟ ಹಾಕಿ ಸಾಕುವಷ್ಟಾದರೂ ಮನಸ್ಸು ನಮಗಿರಬೇಕು ಅಷ್ಟೇನೆ. ಸೊ ಪ್ರತಿ ಸಲವೂ ಅಷ್ಟೇನೆ, ಈ ಫೋಟೋನ ನೋಡಿದಾಗಲ ಅಥವಾ ಈ ರೀತಿ ಮಾತಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಎಮೋಷನ್ ಆಗ್ತೀನಿ. ಸೊ ಎಲ್ಲರೂ ಮನೆ ಮಂದಿ ಎಲ್ಲರೂ ಪೂಜೆ ಮಾಡಿ, ಎಲ್ಲರೂ ಸಾಂಬ್ರಾಣಿ ಧೂಪನ ಹಾಕಿ ಬೀಡಿ ಸಿಗರೇಟ್ ಸೇದ್ತಾಯಿದ್ರು ನಮ್ಮ ತಾತ. ಬಟ್ ನಾವು ತಂದಿಲ್ಲ, ಅದನ್ನು ಯಾರೂ ಆಮೇಲೆ ಸೇದಲ್ಲ ಅಂತ ಹೇಳಿ ಬೀಡಿನ ಅಷ್ಟೇ ತಂದಿದ್ರು. ಅದು ನಮ್ಮ ಮನೆ ಹತ್ರ ಸ್ವಲ್ಪ ತಾತಂದಿದ್ದಾರೆ, ಅವರಿಗೆ ಕೊಟ್ಬಿಡೋದಷ್ಟೇ. ಸೊ ಪೂಜೆ ಎಲ್ಲ ಮಾಡಿ ಅವರಿಗೆ ಬೀಡಿ ಎಲ್ಲ ಹಚ್ಚಿ ಅಂದರೆ ಲೈಟ್ಸ್ ಎಲ್ಲ ಆಫ್ ಮಾಡಿ ಎಲ್ಲೂ ಓಪನ್ ಇಡಬಾರ್ದಂತೆ. ಆ್ಯಂಡ್ ನಾವೂ ಒಳಗೆ ಯಾರೂ ಇರಬಾರ್ದಂತೆ. ಕಂಪ್ಲೀಟಾಗಿ ಡೋರ್ನೇ ಕ್ಲೋಸ್ ಮಾಡಿಕೊಂಡು ಫುಲ್ ಯಾರ್ಯಾರು ಇದ್ದೀರಿ ಎಲ್ಲ ಆಚೆ ಬಂದು ಕೂತ್ಕೊಂಡು ಅವ್ರು ಬಂದು ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗಲಿ ಅಂತೇಳಿ ಒಂದು 5-10 ನಿಮಿಷ ಬಿಟ್ಬಿಡ್ತೀವಿ. ಸೊ ಈ ರೀತಿ ಆಚೆ ಬಂದು ಟಾಮಿ ನಮ್ಮ ಹೀರೋ ಎಲ್ಲರನ್ನೂ ಆಚೆ ಕರ್ಕೊಂಬಂದ್ಬಿಡ್ತೀವಿ. ಅಮ್ಮು ಎಲ್ಲರೂ ಒಂದು ಸೈಡಲ್ಲಿ ನಿಂತ್ಕೊಂಬಿಟ್ಟು ನಮ್ಮದೇ ಆದಂಥ ಒಂದು ಫ್ಯಾಮಿಲಿ ಟಾಕ್ಸ್ ಇರುತ್ತೆ, ಅದನ್ನೆಲ್ಲ ಮಾಡಿಕೊಂಡು ನಿಂತಿರ್ತೀವಿ. ಇದು ಒಂದು ಟೈಮ್ ಸ್ಪೆಂಡಿಂಗ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ನಾವು ಒಬ್ಬರೇ ಹಾಕೋದು. ಅಂದರೆ ನಮ್ಮ
ನಮ್ಮಮ್ಮ ನಮ್ಮ ತಾತಂಗೆ ಒಬ್ಬಳೇ ಮಗಳು. ಸೊ ನಾವೊಬ್ಬರೇ ಎಡೆ ಹಾಕೋದು. ಆ್ಯಂಡ್ ನಮ್ಮ ಅಪ್ಪನ ಸೈಡ್ ಏನಿದ್ದಾರೆ ಸುಮಾರು ಜನ ಮಕ್ಕಳಿದ್ದಾರೆ. 4-5 ಜನ ಮಕ್ಕಳಿದ್ದೀವಿ ಇದ್ದಾರೆ. ನಮ್ಮ ಅಪ್ಪನ ಜೊತೆ ಹುಟ್ಟಿದವ್ರು ಅಣ್ಣ ತಮ್ಮಂದಿರು. ಅವರೆಲ್ಲನೂ ಈಗ ಸಪ್ರೇಟಾಗೇನೆ ಮಾಡ್ತಾರೆ. ಯೂಶುವಲಾಗಿ ಹಂಗೆ ಮಾಡಬಾರ್ದು. ಬಟ್ ಇವಾಗ ಸಂಸಾರ ಎಲ್ಲ ದೊಡ್ಡದಾಗಿರೋದ್ರಿಂದ ನಾವು ಮಾಲೆ ಅಮಾವಾಸ್ಯೆ ಮಾಡಿದ್ರೆ ಅವರು ದೀಪಾವಳಿ ದಿನ ಮಾಡ್ತಾರೆ. ಸೊ ನಾವು ಅವತ್ತೋಗಿ ಅಲ್ಲೋಗಿ ಧೂಪ ಹಾಕ್ಬಿಟ್ಟು ಬರ್ತೀವಿ. ನಾವು ಮಾಲೆ ಅಮಾವಾಸ್ಯೆಗೆ ನಮ್ಮ ತಾತಂಗೆ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರನೇ ನಾವು ಇವಾಗಲೇ ಎಲ್ಲರಿಗೂ ಸೇರಿಸಿ ಮಾಡಿಬಿಡ್ತೀವಿ. ಸೊ ಅವರೆಲ್ಲ ಬಂದು ಊಟ ಮುಗಿಸ್ಕೊಂಡು ಹೋದ್ರು. ಆಮೇಲೆ ನಾವು ಚಪ್ಪಾಳೆ ತಟ್ಬಿಟ್ಟು ತಾತ ಒಳಗೆ ಬರ್ತೀವಿ ಯಾರಿಲ್ವ ಅಂತ ಕೇಳಿಕೊಂಡು ಒಳಗೆ ಬಂದು ಇವಾಗ ನಮ್ಮ ಬ್ಯಾಟಿಂಗ್ ಸ್ಟಾರ್ಟು. ಬೆಳಗ್ಗೆಯಿಂದ ಮಾಡಿರ್ತೀವಲ್ಲ, ನಾವು ತಟ್ಟೆಲಿ ಏನೇನು ಎಡೆ ಇಟ್ಟಿರ್ತೀವಲ್ಲ ಅದರಲ್ಲಿ ಒಂದು ತಟ್ಟೆನ ನಾವು ಮೇಲ್ಗಡೆ ಕಾಗೆಗೆ ಇಟ್ಬಿಡ್ತೀವಿ. ಹಾಗೆ ಇನ್ನೊಂದು 2 ತಟ್ಟೆ ಇರುತ್ತಲ್ಲ, ನನ್ನ ತಮ್ಮ ಒಂದು ನಾನೊಂದು ಅದರಲ್ಲಿ ತಿನ್ಕೊತೀವಿ. ಈ ರೀತಿ ಮನೆ ಮಕ್ಳು ಯಾರಿರ್ತಾರೆ ಸೊ ಅವರು ತಿನ್ಕೊತೀವಿ ಆ ತಟ್ಟೆಲಿರೋ ಎಡೆಲಿರೋದನ್ನು. ಎಲ್ಲರೂ ಸೇರಿ ತಿನ್ಕೊತೀವಿ ಎಡೆಗಿಟ್ಟಿರೋದನ್ನು. ಆ್ಯಂಡ್ ನಮಗೆ ಸಪ್ರೇಟಾಗಿ ನಮ್ಮದೇ 3rd ಫ್ಲೋರ್ ಆಗಿರೋದ್ರಿಂದ ನಮ್ಮ ಮೇಲ್ಗಡೆ ಖಾಲಿ ಇದೆ. ಸೊ ಅಲ್ಲಿಗೆ ನಮ್ದು ಏನೇನಿದೆ ಇನ್ನೊಂದು ಎಡೆ ಏನು ಇಟ್ಟಿದ್ವಿ ಅಂತ ಹೇಳಿದ್ವಲ್ಲ, ಸೊ ಅದನ್ನೂ ಕಂಪ್ಲೀಟಾಗಿ ತೊಗೊಂಡೋಗಿ ಮೇಲೆ ಇಟ್ಬಿಟ್ಟು, ಮತ್ತು ಮೇಲೆ ಇಟ್ಟಾಗ್ಲೂ ಒಂದು ಸಲ ಪೂಜೆ ಮಾಡ್ತಾನೆ ನನ್ನ ತಮ್ಮ. ಅವನು ನನ್ನ ಮೇಲೆ ಕಳಿಸ್ದಾಗ ವೀಡಿಯೋ ಮಾಡ್ಕೊಂಬ ಅಂತ ಹೇಳಿದ್ದೆ. ಅವನು ಅದನ್ನು ಇಟ್ಟು ವೀಡಿಯೋ ಮಾಡಿಕೊಂಡು ಬಂದಿದ್ದ. ಸೊ ಅದನ್ನು ಕ್ಲಿಪ್ಪಿಂಗ್ಸ್ನು ನಾನಿಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ನಾನಿಲ್ಲಿ ಊದ್ಗಡ್ಡಿನ ರೆಡಿ ಮಾಡ್ಕೊಂಡು ಹೋಗಿ ಕೊಡ್ತಾಯಿದ್ದೀನಿ ಪೂಜೆ ಮಾಡಿ ಇಡು ಅಂತ. ಸೊ ಅವನು ಅದರಲ್ಲಿ ಪೂಜೆ ಮಾಡಿ ಇಟ್ಟು ಅದರದ್ದು ವೀಡಿಯೋನ ಇಲ್ಲಿ ಆ್ಯಡ್ ಮಾಡಿದ್ದಾನೆ. ಈ ಕಂಪ್ಲೀಟ್ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವ್ಯೂಸ್ಗೋಸ್ಕರ ಆಗಲಿ, ಲೈಕ್ಸ್ಗೋಸ್ಕರ ಆಗಲಿ ನಾನು ಈ ವಿಡಿಯೋ ಮಾಡೇ ಇಲ್ಲ. ಒಂದಷ್ಟು ಇನ್ಫಾರ್ಮೇಷನ್ನ ನಿಮ್ಮೆಲ್ಲರಿಗೂ ಕೊಡಬೇಕು ಅಂತ ಅನ್ನಿಸ್ತು. ನಾವು ಈ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಕೆಲವೊಂದಷ್ಟು ಮೌಲ್ಯಗಳನ್ನ ಮರ್ತೇ ಹೋಗಿದ್ದೀವಿ. ದೇವರು ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ ರೀತಿ ಹಿರಿಯರ ಹಬ್ಬ ಮಾಡಿದ್ರು ಕಂಪ್ಲೀಟ್ ಒಂದು ಏನಕ್ಕೆ ಮಾಡ್ತೀವಿ ಅನ್ನೋ ಒಂದು ಥಾಟು ನಮ್ಮಲ್ಲಿ ಇರಬೇಕು ಅನ್ನೋ ಅವೇರ್ನೆಸ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇದೆಷ್ಟು ಜನಕ್ಕೆ ರೀಚ್ ಆಗುತ್ತೆ, ಎಷ್ಟು ಜನಕ್ಕೆ ರೀಚ್ ಆಗಲಿ. ಬಟ್ ಅವರೆಲ್ಲರೂ ಅವ್ರ ತಂದೆ ತಾಯಿನಾಗಿರ್ಬೋದು, ಅವ್ರ ಅಜ್ಜ ಅಜ್ಜಿನಾಗಿರ್ಬೋದು ನೆನೆಸ್ಕೊಳ್ಬೇಕು ಅನ್ನೋದಷ್ಟೇ ಉದ್ದೇಶ. ಲಾಸ್ಟ್ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.